ಚಿಕ್ಕಮಂಗ್ಳೂರ್ ಟ್ರಿಪ್ ನ 2ನೇ ದಿನದಲ್ಲಿ ನಮ್ ಟಿಟಿ ಗಾಡಿ ಬೇರೆ ಊದ್ಕೊಂಡ್ಬಿಟ್ಟಿತ್ತು. ನಾವೆಲ್ಲ ಸೇರ್ಕೊಂಡ್ ಟಿಟಿ ಗಾಡಿ ತಳ್ತಿದ್ರೆ ಹರ್ಷಿತ್ ನೋಡಿ ನಮ್ನೆ ತಳ್ತವಳೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೊಟ್ಟಿದ್ದೆ ಸಂಶೆಟಿ ಎಸ್ಟೇಟ್ ಗೆ. ನಾನಿಲ್ಲಿಗೆ ಬರ್ತಾ ಇರೋದೇ ಸೆಕೆಂಡ್ ಟೈಮ್, ಬಟ್ ಫಸ್ಟ್ ಟೈಮ್ ಬಂದಿದ್ದ ಅಷ್ಟಾಗೆ ನೆನಪಿಲ್ಲ ನನ್ಗೆ. ಈ ಪ್ಲೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುತ್ತಮುತ್ತ ಗ್ರೀನರಿನೇ ತುಂಬ್ಕೊಂಡೈತೆ. ಇದೊಂಥರ ನಂಗೆ ಫೇವರೇಟ್ ಪ್ಲೇಸ್ ಆಗೋಯ್ತು ಈ ಟ್ರಿಪ್ ಅಲ್ಲಿ. ಆಮೇಲೆ ಇಲ್ಲಿ ಲೋಮಾಕ್ಟ ಶೂಟಿಂಗ್ ಎಲ್ಲ ಆಗೈತೆ. ಟೀ ಗಾರ್ಡನ್ ಅಲ್ಲಿರೋ ಗಣಪತಿ ಟೆಂಪಲ್ ಗೆ ಕೈ ಮುಕ್ಕೊಂಡು ಮತ್ತೆ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ನಾವು ಹೊಟ್ಟಿದ್ದೆ ಹ್ಯಾಂಗಿಂಗ್ ಬ್ರಿಡ್ಜ್ ಗೆ. ಹ್ಯಾಂಗಿಂಗ್ ಬ್ರಿಡ್ಜ್ ಏನೋ ಸಿಕ್ತು, ಅರೆ ನಮ್ ಟಿಟಿ ಗಾಡಿ ಗುಂಡಿಲೆ ಸ್ವಲ್ಪ ಊದ್ಕೊಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಗಾಡಿ ತಳ್ತಿದ್ದೋ, ಅರೆ ಹರ್ಷಿತ ನಮ್ನೆ ತಳ್ತವಳೆ. ಗಾಡಿನ ಮೂವ್ ಮಾಡೋಷ್ಟೊಳಗೆ ನಮ್ ಪರಿಸ್ಥಿತಿ ಈ ತರ ಆಗಿತ್ತು. ಆಮೇಲೆ ಎಲ್ಲ ಬ್ರಿಡ್ಜ್ ಕಡೆ ಬಂದು ಬ್ರಿಡ್ಜ್ ನ ಯಾವ್ದೋ ಕಾಲದಲ್ಲಿ ಕಟ್ಟಿದ್ರು ಅಂತ ಕಾಣಿಸುತ್ತೆ. ಎಲ್ಲ ತುಕ್ಕಿಡ್ಬಿಟ್ಟಿತ್ತು ಕಬ್ಬಣಗಳು. ಒಂದ್ ಸ್ವಲ್ಪ ತಷ್ಟೇ ಅಲ್ಲಿ ಇದ್ದಿದ್ದು, ಅದಾದ್ಮೇಲೆ ಮಳೆ ಬಂದ್ಬಿಡ್ತು. ಅದಕ್ಕೆ ಎಲ್ಲ ಟಿಟಿ ಗಾಡಿ ಹತ್ರ ಓಡ್ ಬಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಸೂರ್ಮನೆ ವಾಟರ್ ಫಾಲ್ಸ್ ಗೆ. ಅಲ್ಲಿ ರೀಚ್ ಆದ್ಮೇಲೆ ಬಿಸಿ ಬಿಸಿ ಜೋಳ ತಿನ್ಕೊಂಡು 1 ಕಿಲೋಮೀಟರ್ ನಡ್ಕೊಂಡು ವಾಟರ್ ಫಾಲ್ಸ್ ರೀಚ್ ಆದೋ. ಸೂರ್ಮನೆ ವಾಟರ್ ಫಾಲ್ಸ್ ಮಾತ್ರ ಸೈಕ್ ಅಂದ್ಕೊಳ್ಳಿ, ಯಾಕೆಂದ್ರೆ ಬೇರೆ ವಾಟರ್ ಫಾಲ್ಸ್ ತರ ಸುಮ್ನೆ ನೋಡ್ಕೊಂಡ್ ಬರೋದಲ್ಲ, ಒಳಗಡೆ ಇಳಿದು ಆಟ ಆಡ್ಬೋದು. ನೀರ್ಗಿಳಿಯಕ್ ಮುಂಚೆ ಸಖತ್ ಚಳಿ ಆಯ್ತಿತ್ತು, ಆಟ ಆಡ್ಲೇಬೇಕಂತ ಅಂದ್ಬಿಟ್ಟು ಎಲ್ಲ ನೀರ್ಗಿಳಿದು ಈ ವಾಟರ್ ಫಾಲ್ಸ್ ಅಲ್ಲಿ ಮಾತ್ರ ಸಖತ್ ಎಂಜಾಯ್ ಮಾಡಿದೀವೆಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ತಲೆನೋವೇ ಬಂದ್ಬಿಡ್ತು. ಎಲ್ರು ಸುಮಾರು ಹೊತ್ತಾಟಿ ಟಿಟಿ ಗಾಡಿ ಹತ್ರ ಬಂದು ಆಮೇಲೆ ಅಲ್ಲಿಂದ ಡೈರೆಕ್ಟ್ ಹಾಸನ್ ಕಡೆ ಹೊರಟು. ಹೋಗ್ಬೇಕಾದ್ರೆ ಟಿಟಿ ಗಾಡಿದೊಂದು ವಿಡಿಯೋ ಮಾಡ್ಕೊಂಡೆ. ನೀವು ನಮ್ ತರ ಟ್ರಿಪ್ ಹೋಗಕ್ಕೆ ಟಿಟಿ ಗಾಡಿ ಬೇಕು ಅಂದ್ರೆ ಅಥವಾ ಯಾವ್ದೇ ತರದ ಫಂಕ್ಷನ್ಗೂ ಟಿಟಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ಬೇಲೂರಲ್ಲಿ ಒಂದು ವಿಸಿಟ್ ಹಾಕ್ಬಿಟ್ಟು ಸೀದಾ ಹಾಸನಕ್ಕೆ ಬಂದು ಊಟ ಮಾಡಕ್ಕೆ. ತುಂಬಾ ಎಕ್ಸ್ಪೆನ್ಸಿವ್ ಹೋಟೆಲ್ ಬಂದ್ಬಿಟ್ಟಿದೀವಿ, ಬಿಲ್ ಮಾತ್ರ ಸರಿಯಾಗಾಯ್ತು. ಆಮೇಲೆ ಅಲ್ಲಿಂದ ನಮ್ಮ ಪಯಣ ಮೈಸೂರು ಕಡೆ ಆಗಿತ್ತು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.